ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ನಾನು ಅಲ್ಲಿ ಸೊಪ್ಪಿಗೆ ನೀರಿಡೋಣ ಅಂತ ಬಂದಿದ್ದೆ. ಅದಕ್ಕೆ ಸ್ವಲ್ಪ ಮಿನಿ ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕ್ಯಾಪ್ ಕೇಳಬೇಕು ನೀರಿಡೋಕ್ಕೆ. ತಟ್ಟಿಗೆ ನೀರು ಎತ್ತಿರೋ ತಟ್ಟಿಗೆ ನೀರು ಹೋಗ್ತಾ ಇದ್ದಾವೆ. ಈ ಕ್ಯಾಪ್ ಟೈಟ್ ಇತ್ತು, ಅದು ಕೆಲಸದಲ್ಲಿ ಕುಟ್ಟದೆ ಬಂತು. ಈಗ ಹೋಗಿ ಅಲ್ಲಿ ನಾನು ಮಡಿ ತಿರುಗ್ಕೋಬೇಕು. ಬನ್ನಿ ಗಾಯ್ಸ್, ಹೋಗೋಣ. ಹೋಗ್ತಾ ಇದ್ದೀನಿ. ಇವಾಗ ನೀರು ಬರೋಷ್ಟರಲ್ಲಿ ಅಲ್ಲಿ ಹೋಗಿ ಮಡಿ ತಿರುಗ್ಕೋಬೇಕು. ಹಾಗೆ ಸೊಪ್ಪು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು. ನೋಡಿ ಗಾಯ್ಸ್, ನಮ್ಮ ತೆಂಗಿನ ಮರ ಹೆಂಗಿದ್ದಾವೆ ಅಂತ. ಇನ್ನು ಏನು ಬಿಡ್ತಾವೆ ಗಾಯ್ಸ್, ಎಳ್ಳೀರು ಕುಡಿಯೋಕ್ಕೆ ಗೊತ್ತಿಲ್ಲ, ಇಷ್ಟು ದೊಡ್ಡವಾಗಿದ್ದಾವೆ. ನೋಡಿ, ಇದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಂದಿದೆ. ಪಲ್ಕ ಅಂತೂ ಸಖತ್ತಾಗಿ ಬಂದಿದೆ ಗಾಯ್ಸ್. ನೋಡಿ, ಇಷ್ಟು ದಪ್ಪ ಹುಟ್ಟಿದೆ. ಇದು ಪಲ್ಕ. 2 ಮಡಿಲಿ ಪಲ್ಕ ಚೆಲ್ಲಿದ್ವಿ, 2 ಚೆನ್ನಾಗಿ ಬಂದಿದೆ. ಮೆಂತೆ ನೋಡಿ, ಮೆಂತೆ ಚೆನ್ನಾಗಿದೆ. ಮೆಂತೆ ಕೂಡ ಚೆನ್ನಾಗಿ ಬಂದಿದೆ. ಸಬ್ಬಕ್ಸಿನೂ ಕೂಡ ಚೆನ್ನಾಗಿ ಬಂದಿದೆ ಗೈಸ್. 2 ಮಡಿ ಪಲ್ಕ, 2 ಮಡಿ ಮೆಂತೆ, 1 ಕೊತ್ತಂಬರಿ ಸೊಪ್ಪು, 1 ಸಬ್ಬಕ್ಸಿ ಸೊಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಅಂತ. ಇನ್ನು ಕೆಳಗಡೆ ಬೇರೆ ಚೆಲ್ಲಿದ್ದೀವಿ. ಮೆಂತೆ ಪಲ್ಕ ಮತ್ತು ಕೊತ್ತಂಬರಿ ಕಿರುಕ್ಸಲೆದು, ಅದು ಇನ್ನೂ ಕಿರುಕ್ಸಲೆ, ಅದು ಇನ್ನೂ ಚಿಕ್ಕ ಚಿಕ್ಕ ಕಾಣ್ತಾ ಇದೆ. ಅದನ್ನು ತೋರಿಸ್ತೀನಿ ಆಮೇಲೆ. ಇವಾಗ ನೀರು ಬಂದ್ವೆ, ನೋಡೋಣ ಬನ್ನಿ ಗೈಸ್. ಇಲ್ಲೂ ತೆಂಗಿನ ಮರ ಇಟ್ಟಿದ್ದೀವಿ ನೋಡಿ. ಪಕ್ಕ ಎಲ್ಲ ತೋಟ ತೋಟ ತೋಟ, ಎಲ್ಲ ನೀರಾವರಿ. ನೋಡಿ ಚೆನ್ನಾಗಿದೆ ಅಲ್ಲ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ತೊಗರಿಕಾಯಿ ಹೆಂಗೆ ಹಿಡಿದಿದೆ ಗೊತ್ತಾ? ಗಿಡನೇ ಬಗ್ಗಿದೆ ಕೆಳಕ್ಕೆ, ಅಷ್ಟೊಂದು ತೊಗರಿಕಾಯಿ ಹಿಡಿದಿದೆ. ನೀರು ಬಂದು ಗಾಯ್ಸ್ ನೀರು. ನೋಡಿ, ಇಲ್ಲಿ ಕಾಲ ಅಡ್ಡ ಹಾಕಿದ್ದೀನಿ, ಅಡಿ ಹಾಕೊಂಡಿನಿ. ಇಲ್ಲೊಂದು ಕಟ್ಟಿದ್ರೆ ಸಾಕು, ಅಷ್ಟು ಹೋಗ್ತವೆ. ನೋಡಿ ಇವಾಗ ಒಂದು ಮಡಿ ತುಂಬ್ಕೊಂಡು ಹೋಗ್ತಾ ಸೀದಾ ಎಲ್ಲ ಮಡಿಗೂ. ಸ್ಟಾರ್ಟಿಂಗ್ ಮಾತ್ರ ಎಲ್ಲವಕ್ಕೂ ಮಡಿ ಕಟ್ಕೋಬೇಕು ಅಡ್ಡ. ಯಾಕಂದ್ರೆ ಬೀಜ ಚೆಲ್ಲಿರ್ತೀವಲ್ಲ, ಬೀಜ ಮತ್ತು ಈ ಬೀಜ ಇನ್ನೊಂದು ಮಡಿ, ಆ ಬೀಜದೆಲ್ಲ ಸೇರ್ಕೊಂತೇವೆ ಅಂದ್ಬಿಟ್ಟು ಬೆಳೆದ್ಮೇಲೆ ಏನಿಲ್ಲ, ಒಂದು ಹತ್ತ ತಿರುಗಿದ್ರೆ ಸಾಕು, ಕೊನೆ ತನಕ ಹೋಗ್ತವೆ ಮಡಿ ತುಂಬ್ಕೊಂಡು. ಬನ್ನಿ ತೋರಿಸ್ತೀನಿ ಯಾವ ಥರ ಹೋಗ್ತವೆ ಅಂತ. ನೋಡಿ, ಇಲ್ಲಿ ಹೋಗ್ತಿದ್ದಾವೆ ಮಡಿ ತುಂಬ್ಕೊಂಡು. ಹೋಗ್ತಾ ಇದ್ದಾವೆ ನೋಡಿ. 3 ಮಡಿ ತುಂಬಿದ್ದಾವೆ. ಇವಾಗ ಸಬ್ಬಕ್ಸಿ ಇವೆಲ್ಲ ಆ ಮಡಿಗೆ ಇಲಾಸಿ ಹೋಗ್ತಾವೆ ನೋಡಿ ಗಾಯ್ಸ್. ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಮಡಿಲಿ ಇಲಾಸಿ ಬರ್ತಾ ಇದ್ದಾವೆ. ಇಲ್ಲಿ ಆಟಿಕೆ ಬಟ್ಟೆ ಕಾಣ್ತಾವಲ್ಲ, ಅಲ್ಲಾಸಿ ಬರ್ತಾಯಿದೆ ನೀರು. ಇವಾಗ ಅಲ್ಲಿ ಮುಂದಿನ ಮಡಿಯಕ್ಕೆ ಹೋಗ್ತಿದೆ ನೋಡಿ. ಇವಾಗ ಬರೋ ನೀರೇ ಆಗುತ್ತೆ. ಇವಾಗ ಅಡ್ಡ ಕಟ್ಬಿಟ್ಟು ಕೆಳಗಡೆ ಮತ್ತೆ ಸೊಪ್ಪು ಚೆಲ್ಲಿದ್ವಲ್ಲ, ಅಲ್ಲಿಗೆ ನೀರು ಬಿಡಬೇಕು. ಬನ್ನಿ, ಇದನ್ನು ಅಡ್ಡ ಕಟ್ಟಿ ಅಲ್ಲಿಗೆ ಹೋಗೋಣ. ಅಡ್ಡ ಕಟ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಇಲ್ಲಿ ಬಂದೆ ನೋಡಿ, ಹುಟ್ಟಿದೆ ಇಲ್ಲೂ ಚಿಕ್ಕ ಚಿಕ್ಕಗೆ. ಇಲ್ಲಿ ಇವಾಗ ನೀರು ಬರೋಷ್ಟೊತ್ತಿಗೆ ಅದನ್ನು ಅಡ್ಡ ಕಟ್ಕೋಬೇಕು, ಕಾಲುವೆನ ಎಲ್ಲ ಮಡಿದು ಕಟ್ಕೊಂಡ್ರೆ ಎಷ್ಟು ಬರತ್ತಿಗೆ ನಾನು ಹೋಗಿ ಕಟ್ಕೊಂಡು ಅಷ್ಟೊತ್ತಿಗೆ ಒಂದು ಮಡಿ ತುಂಬಿಡುತ್ತೆ ಗೈಸ್. ಅದಕ್ಕೆ ಬೇಗ ಬರೋತ್ತಿಗೆ ಕಟ್ಕೊಂಬಿಡೋಣ ಅಂತ ಎಲ್ಲ ಕಟ್ಕೊತಾ ಇದ್ದೀನಿ.
ನೀರು ಬಂದು ಅಂತ ನಾ ಮೊಬೈಲಲ್ಲಿ ಇಟ್ಟು ಹೋದೆ. ಮುಂದೆ ಇರೋ ಮಡಿಗಳೆಲ್ಲ ಕಟ್ಕೊಳ್ಳೋಣ ಅಂತ. ಬಿಸಿಲಿತ್ತು ಗಾಯ್ಸ್. ನಾನು ಹೋದಾಗ 11:15 11:30 ಏನೋ ಆಗಿತ್ತು. ಫುಲ್ಲು ಬಿಸಿಲಿತ್ತು, ಬಾಯಾರಿಕೆ ಬೇರೆ ಆಗಿತ್ತು. ಕಟ್ಬಿಟ್ಟು ಹೋಗಿ ನೀರು ಕುಡಿಯೋಣ ಅಂತಿದ್ದೆ. ನೀರು ಬೇರೆ ಬರ್ತಾಯಿದ್ದು ಜೋರಾಗಿ. ಅದಕ್ಕೆ ಚಿಕ್ಕ ಚಿಕ್ಕ ಮಡಿ ಅಲ್ವಾ, ಬೇಗ ಬೇಗ ನೀರು ತುಂಬ್ಕೊಂಡ್ಬಿಡ್ತವೆ. ಅದಕ್ಕೆ ಜಲ್ದಿ ಕಾಲುವೆ ಕಟ್ಕೊಂಬಿಡೋಣ ಅಂತ ಕಡೆ ಹೋಗಿದ್ದೆ. ಮೊಬೈಲಲ್ಲಿ ಇಟ್ಬಿಟ್ಟು ನೀರು ಬಂದವು ಅಂತ. ತೆಂಗಿನ ಮರದಲ್ಲಿ ಎಳ್ನೀರು ಕುಡಿಯೋಕೆ ವೆಯ್ಟ್ ಮಾಡ್ತಿದ್ದೀನಿ ಗೈಸ್. ಎಂದು ಬಿಡ್ತಾವೋ ಗೊತ್ತಿಲ್ಲ. ತೆಂಗಿನ ಮರದಲ್ಲಿ ಎಳ್ನೀರು ಚೆನ್ನಾಗಿರ್ತಾವಲ್ಲ ಗೈಸ್, ಬೇಸಿಗೆಗಾಲದಲ್ಲಿ ತಂಪು. ನೋಡಿ ಇವಾಗ ಮಡಿ ತುಂಬಿತ್ತು, ಕಟ್ಟೋಣ ಅಂತ ಬಂದೆ ಇಲ್ಲಿಗೆ. ಅವೆಲ್ಲ ತೆಗೆದುಬಿಟ್ಟು ಏನೇ ಒಂದು ಕಷ್ಟಪಟ್ಟು ಮಾಡಿದ್ರೆ ಅಲ್ವಾ ಗೈಸ್ ಸಿಗೋದು. ಸುಮ್ಮನೆ ಕೂತ್ಕೊಂಡು ಇದ್ರೆ ಯಾವುದು ಬರಲ್ವಲ್ಲ. ನೋಡಿ ಇವಾಗೆಲ್ಲ ಮಡಿಗಳು ತುಂಬಿದ್ದಾವೆ. ಇವಾಗ ಹೋಗಿ ಕ್ಯಾಪ್ ಹಾಕಬೇಕು ಗಾಯ್ಸ್, ಇಲ್ಲಾಂದರೆ ನೀರು ಜಾಸ್ತಿ ಬರ್ತವೆ. ಬರೋ ನೀರೇ ಇವಾಗ ಫುಲ್ಲಾಗುತ್ತೆ. ಬನ್ನಿ ಹೋಗೋಣ. ನೋಡಿ ಸ್ವಲ್ಪ ಜೋರಾಗಿ ಹೋಗ್ತಾ ಇದ್ದೆ, ನೀರು ಭಾಳ ತುಂಬ್ಕೊಂತವೆ ಅಂತ. ಇಲ್ಲಿದ್ದ ಅಲ್ಲಿ ಸೀದೆ ತಟ್ಟೆ ಹತ್ರ ಹೋಗ್ಬೇಕು ಕ್ಯಾಪ್ ಹಾಕೋಕ್ಕೆ. ಇಲ್ಲಿ ಬೇರೆ ತ್ಯಾವ ನೀರಿಟ್ಟಿದ್ರು, ತ್ಯಾವ ಜೋರಾಗಿ ಹೋಗೋಕೆ ಕಾಲು ಸಿಗಾಕಂತ ಇದ್ವು. ಅದು ಜೋರಾಗಿ ಹೋಗ್ತಾ ಇದ್ದೆ. ಬಂದೆ ಈಗ ತಟ್ಟೆರ ಬಂದು ಇವಾಗ ಕ್ಯಾಪ್ ಹಾಕಬೇಕು. ಅವು ಜೋರ ನೀರು ಬರ್ತಿತ್ತವಲ್ಲ, ಬೇಗ ಕ್ಯಾಪು ಕೂತ್ಕೊಳಲ್ಲ. ಹಾಕ್ಬಿಟ್ಟು ಕಲ್ಲಿಡಬೇಕು ಅಡ್ಡ ಕಿತ್ಕೊಂಡಂಗೆ. ತಣ್ಣಗಾಗ್ತಿತ್ತು ಗೈಸ್ ನೀರಲ್ಲಿ. ಬಿಸಿಲಿರೋದಕ್ಕೂ ಅದಕ್ಕೂ ಕ್ಯಾಪ್ ಹಾಕ್ತಾ ಇದ್ದೆ. ನೋಡಿ ಕ್ಯಾಪ್ ಕ್ಯಾಪ್ ಹಾಕಿ ಕಲ್ಲಿಟ್ಟಿದ್ದೀನಿ ಕಿತ್ಕೊಬಾರ್ದು ಅಂತ. ಈಗ ಬಾಯಾರಿಕೆ ಆಯಿತು ಗ್ಯಾಸ್, ನೀರು ಕುಡಿಬೇಕು. ನೀರು ಅದಕ್ಕೆ ತಟ್ಟಿ ಮೇಲೆ ಹತ್ತುತ್ತಾ ಇದ್ದೀನಿ. ತಟ್ಟಿ ನೀರು ಕುಡಿಬೇಕಾದ್ರೆ ತಟ್ಟಿ ಒಳಗೆ ಇಳಿಬೇಕು. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಮತ್ತೆ ಅಲ್ಲೆರಡು ಕಲ್ಲಿದ್ವು, ಆ ಕಲ್ಲು ಮೇಲೆ ಕಾಲಿಟ್ಟು ಇಳಿಯೋಣ ಅಂತ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಬಾಯಾರಿಸಿತ್ತು ಗೈಸ್. ಅದಕ್ಕೆ ನೋಡಿ ಅದರಲ್ಲಿ ಇಳಿಯೋಣ ಅಂತ ಇಳಿತಾ ಇದ್ದೆ. ನೀರು ಮಾರು ಬರ್ತಾನೆ ಇದ್ವು ಈ ತಟ್ಟಿಲಿ ಗಾಯ್ಸ್. ಬಟ್ ಬೇಸಿಗೆಗಾಲ ಬಂದ್ವಲ್ಲ, ಡೈಲಿ ಬಂದು ಬಟ್ ಸ್ವಿಮ್ಮಿಂಗ್ ನನ್ನ ಮಗುಗೆ ಇದರಲ್ಲಿ ಸ್ವಿಮ್ಮಿಂಗ್ ಕಲಿಸ್ಬೇಕು ಕರ್ಕೊಂಬಂದು. ನಾನು ಮೊಬೈಲ್ ಅಲ್ಲೇ ಇಟ್ಟು ಹೋಗೋಣ ಅಂತ ಇದು ಮಾಡ್ತಿದ್ದೆ, ಬಟ್ ಆ ಮೊಬೈಲಲ್ಲಿ ನಿಲ್ತಿರ್ಲಿಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಕೈಯಲ್ಲಿ ಹಿಡ್ಕೊಂಡು ಇಳಿಯೋಣ ಅಂತ ಇದ್ದೆ. ನೋಡಿ ಇಲ್ಲಿ ಕಲ್ಲು ಕಾಣಿಸ್ತವೆ, ನಿಮಿಷ ಗೈಸ್ ತೋರಿಸ್ತೀನಿ ಕಲ್ಲನ್ನ. ನೋಡಿ ಇಲ್ಲಿದೆ ಒಂದು ಕಲ್ಲು ಮೇಲಿದೆ, 2 ಕಲ್ಲಿದ್ದಾವೆ ಇಳಿಯೋಕ್ಕೆ. ನಮ್ಮ ಅಪ್ಪಾಜಿ ಮೊನ್ನೆ ತಟ್ಟಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿತ್ತು. ಎಷ್ಟು ಕಪ್ಪೆ ಜಂಡು ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿಸೈತೆ. ಬೇಸಿಗೆ ಕಾಲ ಬಂತಲ್ಲ ಗಾಯ್ಸ್, ಈಜಾಡೋಕ್ಕೆ ತಟ್ಟೀಲಿ ನಡಿಲ್ತಾ ಇದ್ದೀನಿ. ಹೇಳಿದೆ ಗಾಯ್ಸ್, ಎಷ್ಟು ಕೂಲಾಗ್ತಿತ್ತು ಗೊತ್ತಾ. ಮೊಣ್ಕಾಲು ತನಕ ಏನೋ ನೀರು ಬರ್ತಿದ್ವು ಅಷ್ಟೇ, ಜಾಸ್ತಿ ಏನು ಬರ್ತಾ ಇರಲಿಲ್ಲ. ನನಗೆ ಬೇರೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಯಿತು, ಅದಕ್ಕೆ ತಟ್ಟಿಲೇ ಇಳಿದೆ. ನೋಡಿ ನೀರು ಬರ್ತಾ ಇದು, ಇವಾಗ ನೀರು ಕುಡಿಬೇಕು. ನೀರು ಕುಡಿತಿದ್ದೆ ಗಾಯ್ಸ್. ಮೊಬೈಲ್ ಹಿಡ್ಕೊಂಡು ನೀರು ಕುಡಿಯೋಕ್ಕಂತೂ ಆಗ್ತಿರ್ಲಿಲ್ಲ. ನೀರು ಕುಡಿದ್ಬಿಟ್ಟು ಇವಾಗ ಮೇಲ್ಕೆ ಹತ್ತುತ್ತಾ ಇದ್ದೀನಿ. ನೋಡಿ ಒಂದು ಕಲ್ಲು ಅದು ತುಂಬಿತ್ತು. ಇದು ಫಸ್ಟ್ನೇ ಕಲ್ಲು, ಅದು 2ನೇ ಕಲ್ಲು. ದಡಕ್ಕೆ ಹತ್ತಿದೆ ಗೈಸ್. ನೋಡಿ ಹಿಂಗಿದೆ ಅಂತ. ಸಿಕ್ಕಾಪಟ್ಟೆ ಬೇರೆ ಬಿಸಿಲಿತ್ತಲ್ಲ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು.
ನೋಡಿ ಸುತ್ತ ಹೆಂಗಿದೆ ಬಿಸಿಲು ಬೇರೆ. ಈಗ ಆಮೇಲೆ ಸಿಗ್ತೀನಿ ಗಾಯ್ಸ್, ಬಾಯ್ ಬಾಯ್. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್, ಬಾಯ್ ಬಾಯ್.